ಕೇಂದ್ರ ಸರ್ಕಾರವು ಸಿಎಪಿಎಫ್ ನೇಮಕಾತಿಯಲ್ಲಿ 10% ಪೋಸ್ಟ್,ಗಳನ್ನು ಮಾಜಿ ಅಗ್ನಿವೀರರಿಗೆ ಮೀಸಲಿಟ್ಟಿದೆ. ಈಗ, ಬಿಎಸ್ಎಫ್ನಲ್ಲಿ ಮಾಜಿ ಅಗ್ನಿವೀರರಿಗೆ ಶೇಕಡಾ 10% ಹುದ್ದೆಗಳನ್ನು ಕಾಯ್ದಿರಿಸಿದ ನಂತರ, ವಯೋಮಿತಿ ಸಡಿಲಿಕೆಯನ್ನು ಸಹ ನೀಡಲಾಗುತ್ತದೆ. ಇದನ್ನು ಬಿಎಸ್ಎಫ್ ಮಹಾನಿರ್ದೇಶಕರು ಪ್ರಕಟಿಸಿದ್ದಾರೆ. ಮಾಜಿ ಅಗ್ನಿಶಾಮಕ ದಳದ ಯಾವ ಬ್ಯಾಚ್ಗೆ ವಯಸ್ಸಿನ ಮಿತಿಯಲ್ಲಿ ಎಷ್ಟು ಸಡಿಲಿಕೆ ನೀಡಲಾಗುತ್ತದೆ ಎಂಬುದನ್ನು ನಮಗೆ ತಿಳಿಯೋಣ. ಬಿಎಸ್ಎಫ್ ನೇಮಕಾತಿಯಲ್ಲಿ 10% ಪೋಸ್ಟ್ಗಳನ್ನು ಮಾಜಿ ಅಗ್ನಿವೀರರಿಗೆ ಮೀಸಲಿಡಲಾಗಿದೆ ಎಂದು ಬಿಎಸ್ಎಫ್ ಮಹಾನಿರ್ದೇಶಕ ನಿತಿನ್ ಅಗರ್ವಾಲ್ ಹೇಳಿದ್ದಾರೆ. ಮಾಜಿ ಅಗ್ನಿವೀರರಿಗೆ ಸೇರ್ಪಡೆಗೊಳಿಸಲು ಬಿಎಸ್ಎಫ್ ಸಿದ್ಧವಾಗಿದೆ ಎಂದು ಅವರು ಹೇಳಿದರು. ನಾವು ಸಿದ್ಧ ಸೈನಿಕರನ್ನು ಪಡೆಯುತ್ತೇವೆ ಮತ್ತು ತರಬೇತಿಯ ನಂತರ ಅವರನ್ನ ತಕ್ಷಣವೇ ನಿಯೋಜಿಸಲಾಗುವುದು. ಅಲ್ಲದೆ ಮಾಜಿ ಅಗ್ನಿವೀರರಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು ಎಂದರು. ಅಗ್ನಿವೀರರಿಗೆ ಮೊದಲ ಬ್ಯಾಚ್ಗೆ 5 ವರ್ಷ ಮತ್ತು ಮುಂದಿನ ಬ್ಯಾಚ್ಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಲಾಗುವುದು ಎಂದು ಬಿಎಸ್ಎಫ್ ಮಹಾ ನಿರ್ದೇಶಕರು ತಿಳಿಸಿದ್ದಾರೆ. ಮಾಜಿ ಅಗ್ನಿವೀರರಿಗೆ ರಿಯಾಯಿತಿ ನೀಡುವ ನಿರ್ಧಾರವು ನಮ್ಮ ಭದ್ರತಾ ಪಡೆಗಳನ್ನು ಬಲಪಡಿಸುತ್ತದೆ ಎಂದು ಅವರು ಹೇಳಿದರು. ಗೃಹ ಸಚಿವಾಲಯದ ನಿರ್ಧಾರದ ಪ್ರಕಾರ, ಸಿಐಎಸ್ಎಫ್ ಮಾಜಿ ಅಗ್ನಿವೀರರಿಗೆ ಸೇರಿಸಿಕೊಳ್ಳಲು ಸಿದ್ಧವಾಗಿದೆ. ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ ಶೇಕಡಾ 10% ಮೀಸಲಾತಿ ದೊರೆಯಲಿದ್ದು, ವಯೋಮಿತಿ ಹಾಗೂ ದೈಹಿಕ ದಕ್ಷತೆ ಪರೀಕ್ಷೆಯಲ್ಲಿಯೂ ಸಡಿಲಿಕೆ ದೊರೆಯಲಿದೆ ಎಂದು ಸಿಐಎಸ್ಎಫ್ ಮಹಾನಿರ್ದೇಶಕರು ತಿಳಿಸಿದ್ದಾರೆ. ಪ್ರತಿ ವರ್ಷ, ಅಗ್ನಿಪಥ್ ಯೋಜನೆಯಡಿಯಲ್ಲಿ, ಭಾರತೀಯ ಸೇನೆ ಮತ್ತು ವಾಯುಪಡೆಯಿಂದ 4 ವರ್ಷಗಳ ಕಾಲ ಯುವಕರನ್ನು ಅಗ್ನಿವೀರ್ ಆಗಿ ನೇಮಿಸಿಕೊಳ್ಳಲಾಗುತ್ತದೆ. ಹಿಂದಿನ ಅಗ್ನಿವೀರರಿಗೆ ನೇಮಿಸಿಕೊಳ್ಳಲು ಸಿಆರ್ಪಿಎಫ್ ಕೂಡ ಸಿದ್ಧವಾಗಿದೆ. ನೇಮಕಾತಿಯಲ್ಲಿ ಮಾಜಿ ಅಗ್ನಿವೀರರಿಗೆ ಶೇಕಡಾ 10% ಮೀಸಲಾತಿ ಇದೆ ಎಂದು ಸಿಆರ್ಪಿಎಫ್ ಮಹಾನಿರ್ದೇಶಕರು ತಿಳಿಸಿದ್ದಾರೆ. ಇದಲ್ಲದೆ, ದೈಹಿಕ ಪರೀಕ್ಷೆಯಿಂದಲೂ ವಿನಾಯಿತಿ ನೀಡಲಾಗುವುದು ಮತ್ತು ಮೊದಲ ಬ್ಯಾಚ್ನ ಮಾಜಿ ಅಗ್ನಿವೀರರಿಗೆ 5 ವರ್ಷ ಮತ್ತು ಎರಡನೇ ಬ್ಯಾಚ್ಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುತ್ತದೆ. ಧನ್ಯವಾದಗಳು.